ಮಾರ್ಚ್ 22ರ ಬಂದ್ಗೆ ಈಗಾಗಲೇ ಗೊಂದಲ ಶುರುವಾಗಿದೆ. ಅದು ಕೂಡ ಕರವೇ ನಾರಾಯಣಗೌಡರು ಹೇಳ್ತಾ ಇರುವಂತದ್ದು ಈ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೂ ಪ್ರಮುಖವಾಗಿ ಈ ಗಡಿ ಪ್ರದೇಶದ ಸಚಿವರನ್ನ ಇನ್ನೂ ಕೂಡ ನೇಮಕ ಮಾಡಿಲ್ಲ. ಇದಕ್ಕೆ ಈಗ ಪುಂಡಾಟ ಕೂಡ ಜೋರಾಗ್ತಾ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಮಾರ್ಚ್ 22ರ ಬಂದ್ಗೆ ಕರವೇ ಬೆಂಬಲ ಇಲ್ಲ. ಕನ್ನಡ ಅಸ್ಮಿತೆ ಹೋರಾಟದಲ್ಲೂ ಸ್ವಪ್ರತಿಷ್ಠೆ ಬೇಕಾ? ಮರಾಠಿ ಪುಂಡರ ಅಟ್ಟಹಾಸಕ್ಕೆ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಎಂಎಸ್ ಪುಂಡರ ವಿರುದ್ಧ ಸಮರ ಸಾರಿರೋ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದ್ರೀಗ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲ ನೀಡ್ತಿಲ್ಲ. ಜೊತೆಗೆ ಇನ್ನು ಕೆಲವು ಸಂಘಟನೆಗಳು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿವೆ. ಇನ್ನು ಬಂದ್ ವಿಚಾರವಾಗಿ ಕನ್ನಡ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಮಾತನಾಡಿ ಮಾರ್ಚ್ 22ರ ಬಂದ್ಗೆ ಬೆಂಬಲ ಇಲ್ಲ ಅಂತ ತಿಳಿಸಿದ್ರು. ಈ ನೆಲದ ಮಕ್ಕಳ ಭವಿಷ್ಯ ಬದುಕು ಎಲ್ಲವನ್ನ ಗಮನಿಸಿದಾಗ ಆ ಕಾರಣಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ನಿಂದ ದೂರ ಉಳಿಯುತ್ತೆ. ಈ ಬಂದಿಗೆ ಬೆಂಬಲ ಇಲ್ಲ. ಅವರ ಉದ್ದೇಶಗಳು ಒಳ್ಳೆಯದೇ ಇದೆ, ಹಾಗಾಗಿ ಅವರು ಬಂದ್ ಕರೆ ಮಾಡಲಿ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಆ ಬಂದ್ನಿಂದ ದೂರ ಉಳಿತೀವಿ. ಆ ಪುಂಡ್ರಿಗೆ ನಾವು ಬಂದ್ ಕರೆ ಕೊಟ್ಟು ನಮ್ದೆಲ್ಲ ಲಾಸ್ ಮಾಡಿಕೊಂಡು, ನಮ್ಮ ರಾಜ್ಯಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಸರ್ಕಾರಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಜನರಿಗೆ ಲಾಸ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡ್ರೆ ಪ್ರಯೋಜನ ಏನು? ಬಂದ್ಗೆ ಖಾಸಗಿ ಶಾಲೆಗಳು ವಿರೋಧ. ಸಂದರ್ಭ ಮಕ್ಕಳ ಹಿತದೃಷ್ಟಿಯಲ್ಲಿ ಅದರಲ್ಲೂ 1ನೇ ತರಗತಿಯಿಂದ 10ನೇ ತರಗತಿ ತನಕ ಪರೀಕ್ಷೆ ಈಗಾಗಲೇ ನಿಗದಿಯಾಗಿದೆ. ಜೊತೆಗೆ ಪಬ್ಲಿಕ್ ಪರೀಕ್ಷೆ ಇರೋದರಿಂದ ಏನು ಹೋರಾಟಕ್ಕೆ ಕರೆ ಕೊಟ್ಟಿರ್ತಾರೆ ಅಂಥವರು ಇದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಬೇಕು. ಪರೀಕ್ಷೆಗಳನ್ನ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಈ ನಿರ್ಧಾರಗಳನ್ನ ತೆಗೆದುಕೊಬೇಕು ಅನ್ನತಕ್ಕಂಥ ಮನವಿಯನ್ನು ಮಾಡ್ತೇನೆ. ಬಂದಿನಿಂದ ಪರೀಕ್ಷೆಗಳಿಗೆ ತೊಂದರೆ ಆಗಲ್ಲ. ಮಕ್ಕಳಿಗೆ ಯಾವುದೇ ಥರದ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅವರು ಕೂಡ ಸಹಕರಿಸ್ತಾರೆ. ಏನು ತೊಂದರೆ ಏನಾಗೋದಿಲ್ಲ. ಹೋರಾಟಗಾರರಿಗೆ ನಾನು ಮನವಿ ಮಾಡೋದಿಷ್ಟೇ, ನಿಮಗೆ ಹೋರಾಟ ಮಾಡೋದಕ್ಕೆ ಹಕ್ಕಿದ್ದೇ ಇರ್ತದೆ. ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಇರ್ತದೆ, ರಾಜ್ಯ ಭವಿಷ್ಯ ಅವರು ಕೂಡ ಹೋರಾಟದ ಮೂಲಕ ಕಾಪಾಡ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಥರದ ಅಡಚಣೆ ಅವ್ರು ಮಾಡೋದಿಲ್ಲ ಅಂಥೇಳಿ, ನೀವು ಎಕ್ಸಾಮಿಗೆ ಹೋಗಬೇಡ ಅಂಥೇಳಿ ಯಾವುದೇ ಹೋರಾಟಗಾರರು ಕೂಡ ಮಕ್ಕಳಿಗೆ ಹೇಳೋದಿಲ್ಲ. ಅದು ನನಗೆ ಗೊತ್ತಿದೆ. ಮರಾಠಿ ಪುಂಡರಿಗೆ ಕನ್ನಡ ಸಂಘಟನೆಗಳ ಕೌಂಟರ್. ಮರಾಠಿ ಪುಂಡರಿಗೆ ಕನ್ನಡ ಸಂಘಟನೆಗಳು ಕೌಂಟರ್ ಕೊಟ್ಟಿವೆ. ಕಲಬುರಗಿಯ ಆಳಂದ ಚೆಕ್ ಪೋಸ್ಟ್ ಬಳಿ ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಸನ್ಮಾನ ಮಾಡಲಾಗಿದೆ. ಬಸ್ ಮೇಲೆ ಕನ್ನಡ ಧ್ವಜ ಕಟ್ಟಿ ಬಸ್ಗೆ ಕಪ್ಪು ಮಸಿ ಬಳಿದು ಕಿಡಿಕಾರಿದ್ರು. ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ನಿರ್ಲಕ್ಷ್ಯ. ಗಡಿ ವಿವಾದಗಳಿಗೆ ಸಚಿವರನ್ನ ನೇಮಕ ಮಾಡುವುದು ವಾಡಿಕೆ. 2018ರವರೆಗೂ ಸಿಎಂ ಸಿದ್ದರಾಮಯ್ಯನವರ ಅಂದಿನ ಸರ್ಕಾರ ನೇಮಕ ಮಾಡಿತ್ತು. ಆದರೆ ಕಳೆದ 7 ವರ್ಷದಿಂದ ಗಡಿ ಸಚಿವರನ್ನ ನೇಮಕ ಮಾಡಿಲ್ಲ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ತಮ್ಮ ಅಧ್ಯಕ್ಷತೆಯಲ್ಲಿ 2 ಸಚಿವರನ್ನೊಳಗೊಂಡ ಉನ್ನತ ಸಮಿತಿ ಕೆಲಸ ಮಾಡ್ತಿದೆ. ಇತ ರಾಜ್ಯ ಸರ್ಕಾರದಲ್ಲಿ ಈ ಹುದ್ದೆಯೇ ಇಲ್ಲವಾಗಿದೆ. ಮಾರ್ಚ್ 22ರ ಬಂದ್ಗೆ ಈಗಾಗಲೇ ಗೊಂದಲ ಶುರುವಾಗಿದೆ. ಅದು ಕೂಡ ಕರವೇ ನಾರಾಯಣಗೌಡರು ಹೇಳ್ತಾ ಇರುವಂತದ್ದು ಈ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೂ ಪ್ರಮುಖವಾಗಿ ಈ ಗಡಿ ಪ್ರದೇಶದ ಸಚಿವರನ್ನ ಇನ್ನೂ ಕೂಡ ನೇಮಕ ಮಾಡಿಲ್ಲ. ಇದಕ್ಕೆ ಈಗ ಪುಂಡಾಟ ಕೂಡ ಜೋರಾಗ್ತಾ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಮಾರ್ಚ್ 22ರ ಬಂದ್ಗೆ ಕರವೇ ಬೆಂಬಲ ಇಲ್ಲ. ಕನ್ನಡ ಅಸ್ಮಿತೆ ಹೋರಾಟದಲ್ಲೂ ಸ್ವಪ್ರತಿಷ್ಠೆ ಬೇಕಾ? ಮರಾಠಿ ಪುಂಡರ ಅಟ್ಟಹಾಸಕ್ಕೆ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಎಂಎಸ್ ಪುಂಡರ ವಿರುದ್ಧ ಸಮರ ಸಾರಿರೋ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ.
ಆದ್ರೀಗ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲ ನೀಡ್ತಿಲ್ಲ. ಜೊತೆಗೆ ಇನ್ನು ಕೆಲವು ಸಂಘಟನೆಗಳು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿವೆ. ಇನ್ನು ಬಂದ್ ವಿಚಾರವಾಗಿ ಕನ್ನಡ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಮಾತನಾಡಿ ಮಾರ್ಚ್ 22ರ ಬಂದ್ಗೆ ಬೆಂಬಲ ಇಲ್ಲ ಅಂತ ತಿಳಿಸಿದ್ರು. ಈ ನೆಲದ ಮಕ್ಕಳ ಭವಿಷ್ಯ ಬದುಕು ಎಲ್ಲವನ್ನ ಗಮನಿಸಿದಾಗ ಆ ಕಾರಣಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ನಿಂದ ದೂರ ಉಳಿಯುತ್ತೆ. ಈ ಬಂದಿಗೆ ಬೆಂಬಲ ಇಲ್ಲ. ಅವರ ಉದ್ದೇಶಗಳು ಒಳ್ಳೆಯದೇ ಇದೆ, ಹಾಗಾಗಿ ಅವರು ಬಂದ್ ಕರೆಕ್ಟ್ ಮಾಡಲಿ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಆ ಬಂದ್ನಿಂದ ದೂರ ಉಳಿತೀವಿ. ಆ ಪುಂಡ್ರಿಗೆ ನಾವು ಬಂದ್ ಕರೆ ಕೊಟ್ಟು ನಮ್ದೆಲ್ಲ ಲಾಸ್ ಮಾಡಿಕೊಂಡು, ನಮ್ಮ ರಾಜ್ಯಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಸರ್ಕಾರಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಜನರಿಗೆ ಲಾಸ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡ್ರೆ ಪ್ರಯೋಜನ ಏನು? ಬಂದ್ಗೆ ಖಾಸಗಿ ಶಾಲೆಗಳು ವಿರೋಧ. ಪರೀಕ್ಷೆಯ ಸಂದರ್ಭ ಮಕ್ಕಳ ಹಿತದೃಷ್ಟಿಯಲ್ಲಿ, ಅದರಲ್ಲೂ 1ನೇ ತರಗತಿಯಿಂದ 10ನೇ ತರಗತಿ ತನಕ ಪರೀಕ್ಷೆ ಈಗಾಗಲೇ ನಿಗದಿಯಾಗಿದೆ. ಜೊತೆಗೆ ಪಬ್ಲಿಕ್ ಪರೀಕ್ಷೆ ಇರೋದರಿಂದ ಏನು ಹೋರಾಟಕ್ಕೆ ಕರೆ ಕೊಟ್ಟಿರ್ತಾರೆ ಅಂಥವರು ಇದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಬೇಕು. ಪರೀಕ್ಷೆಗಳನ್ನ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಈ ನಿರ್ಧಾರಗಳನ್ನ ತೆಗೆದುಕೊಬೇಕು ಅನ್ನತಕ್ಕಂಥ ಮನವಿಯನ್ನು ಮಾಡ್ತೇನೆ. ಬಂದಿನಿಂದ ಪರೀಕ್ಷೆಗಳಿಗೆ ತೊಂದರೆ ಆಗಲ್ಲ. ಮಕ್ಕಳಿಗೆ ಯಾವುದೇ ಥರದ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅವರು ಕೂಡ ಸಹಕರಿಸ್ತಾರೆ. ಏನು ತೊಂದರೆ ಏನಾಗೋದಿಲ್ಲ. ಹೋರಾಟಗಾರರಿಗೆ ನಾನು ಮನವಿ ಮಾಡೋದಿಷ್ಟೇ, ನಿಮಗೆ ಹೋರಾಟ ಮಾಡೋದಕ್ಕೆ ಹಕ್ಕಿದ್ದೇ ಇರ್ತದೆ. ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಇರ್ತದೆ, ರಾಜ್ಯ ಭವಿಷ್ಯ ಅವರು ಕೂಡ ಹೋರಾಟದ ಮೂಲಕ ಕಾಪಾಡ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಥರದ ಅಡಚಣೆ ಅವ್ರು ಮಾಡೋದಿಲ್ಲ ಅಂಥೇಳಿ, ನೀವು ಎಕ್ಸಾಮಿಗೆ ಹೋಗಬೇಡ ಅಂಥೇಳಿ ಯಾವುದೇ ಹೋರಾಟಗಾರರು ಕೂಡ ಮಕ್ಕಳಿಗೆ ಹೇಳೋದಿಲ್ಲ. ಅದು ನನಗೆ ಗೊತ್ತಿದೆ. ಮರಾಠಿ ಪುಂಡರಿಗೆ ಕನ್ನಡ ಸಂಘಟನೆಗಳ ಕೌಂಟರ್. ಮರಾಠಿ ಪುಂಡರಿಗೆ ಕನ್ನಡ ಸಂಘಟನೆಗಳು ಕೌಂಟರ್ ಕೊಟ್ಟಿವೆ. ಕಲಬುರಗಿಯ ಆಳಂದ ಚೆಕ್ ಪೋಸ್ಟ್ ಬಳಿ ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಸನ್ಮಾನ ಮಾಡಲಾಗಿದೆ. ಬಸ್ ಮೇಲೆ ಕನ್ನಡ ಧ್ವಜ ಕಟ್ಟಿ ಬಸ್ಗೆ ಕಪ್ಪು ಮಸಿ ಬಳಿದು ಕಿಡಿಕಾರಿದ್ರು. ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ನಿರ್ಲಕ್ಷ್ಯ. ಗಡಿ ವಿವಾದಗಳಿಗೆ ಸಚಿವರನ್ನ ನೇಮಕ ಮಾಡುವುದು ವಾಡಿಕೆ. 2018ರವರೆಗೂ ಸಿಎಂ ಸಿದ್ದರಾಮಯ್ಯನವರ ಅಂದಿನ ಸರ್ಕಾರ ನೇಮಕ ಮಾಡಿತ್ತು. ಆದರೆ ಕಳೆದ 7 ವರ್ಷದಿಂದ ಗಡಿ ಸಚಿವರನ್ನ ನೇಮಕ ಮಾಡಿಲ್ಲ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ತಮ್ಮ ಅಧ್ಯಕ್ಷತೆಯಲ್ಲಿ 2 ಸಚಿವರನ್ನೊಳಗೊಂಡ ಉನ್ನತ ಸಮಿತಿ ಕೆಲಸ ಮಾಡ್ತಿದೆ. ಇತ ರಾಜ್ಯ ಸರ್ಕಾರದಲ್ಲಿ ಈ ಹುದ್ದೆಯೇ ಇಲ್ಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾರ್ಚ್ 22ರ ಬಂದ್ಗೆ ಈಗಾಗಲೇ ಗೊಂದಲ ಶುರುವಾಗಿದೆ. ಅದು ಕೂಡ ಕರವೇ ನಾರಾಯಣಗೌಡರು ಹೇಳ್ತಾ ಇರುವಂಥದ್ದು ಈ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೂ ಪ್ರಮುಖವಾಗಿ ಈ ಗಡಿ ಪ್ರದೇಶದ ಸಚಿವರನ್ನ ಇನ್ನೂ ಕೂಡ ನೇಮಕ ಮಾಡಿಲ್ಲ. ಇದಕ್ಕೆ ಈಗ ಪುಂಡಾಟ ಕೂಡ ಜೋರಾಗ್ತಾ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಮಾರ್ಚ್ 22ರ ಬಂದ್ಗೆ ಕರವೇ ಬೆಂಬಲ ಇಲ್ಲ. ಕನ್ನಡ ಅಸ್ಮಿತೆ ಹೋರಾಟದಲ್ಲೂ ಸ್ವಪ್ರತಿಷ್ಠೆ ಬೇಕಾ? ಮರಾಠಿ ಪುಂಡರ ಅಟ್ಟಹಾಸಕ್ಕೆ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಎಂಎಸ್ ಪುಂಡರ ವಿರುದ್ಧ ಸಮರ ಸಾರಿರೋ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದ್ರೀಗ ಕರ್ನಾಟಕ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲ ನೀಡ್ತಿಲ್ಲ. ಜೊತೆಗೆ ಇನ್ನು ಕೆಲವು ಸಂಘಟನೆಗಳು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿವೆ. ಇನ್ನು ಬಂದ್ ವಿಚಾರವಾಗಿ ಕನ್ನಡ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಮಾತನಾಡಿ ಮಾರ್ಚ್ 22ರ ಬಂದ್ಗೆ ಬೆಂಬಲ ಇಲ್ಲ ಅಂತ ತಿಳಿಸಿದ್ರು. ಈ ನೆಲದ ಮಕ್ಕಳ ಭವಿಷ್ಯ ಬದುಕು ಎಲ್ಲವನ್ನ ಗಮನಿಸಿದಾಗ ಆ ಕಾರಣಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬಂದ್ನಿಂದ ದೂರ ಉಳಿಯುತ್ತೆ. ಈ ಬಂದಿಗೆ ಬೆಂಬಲ ಇಲ್ಲ. ಅವರ ಉದ್ದೇಶಗಳು ಒಳ್ಳೆಯದೇ ಇದೆ, ಹಾಗಾಗಿ ಅವರು ಬಂದ್ ಕರೆಕ್ಟ್ ಮಾಡಲಿ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಆ ಬಂದ್ನಿಂದ ದೂರ ಉಳಿತೀವಿ. ಆ ಪುಂಡ್ರಿಗೆ ನಾವು ಬಂದ್ ಕರೆ ಕೊಟ್ಟು ನಮ್ದೆಲ್ಲ ಲಾಸ್ ಮಾಡಿಕೊಂಡು, ನಮ್ಮ ರಾಜ್ಯಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಸರ್ಕಾರಕ್ಕೆ ಲಾಸ್ ಮಾಡಿಕೊಂಡು, ನಮ್ಮ ಜನರಿಗೆ ಲಾಸ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡ್ರೆ ಪ್ರಯೋಜನ ಏನು? ಬಂದ್ಗೆ ಖಾಸಗಿ ಶಾಲೆಗಳು ವಿರೋಧ. ಪರೀಕ್ಷೆಯ ಸಂದರ್ಭ
ಮಕ್ಕಳ ಹಿತದೃಷ್ಟಿಯಲ್ಲಿ ಅದರಲ್ಲೂ 1ನೇ ತರಗತಿಯಿಂದ 10ನೇ ತರಗತಿ ತನಕ ಪರೀಕ್ಷೆ ಈಗಾಗಲೇ ನಿಗದಿಯಾಗಿದೆ. ಜೊತೆಗೆ ಪಬ್ಲಿಕ್ ಪರೀಕ್ಷೆ ಇರೋದರಿಂದ ಏನು ಹೋರಾಟಕ್ಕೆ ಕರೆ ಕೊಟ್ಟಿರ್ತಾರೆ ಅಂಥವರು ಇದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಬೇಕು. ಪರೀಕ್ಷೆಗಳನ್ನ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಈ ನಿರ್ಧಾರಗಳನ್ನ ತೆಗೆದುಕೊಬೇಕು ಅನ್ನತಕ್ಕಂಥ ಮನವಿಯನ್ನು ಮಾಡ್ತೇನೆ. ಬಂದಿನಿಂದ ಪರೀಕ್ಷೆಗಳಿಗೆ ತೊಂದರೆ ಆಗಲ್ಲ. ಮಕ್ಕಳಿಗೆ ಯಾವುದೇ ಥರದ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅವರು ಕೂಡ ಸಹಕರಿಸ್ತಾರೆ, ಏನು ತೊಂದರೆ ಏನಾಗೋದಿಲ್ಲ. ಹೋರಾಟಗಾರರಿಗೆ ನಾನು ಮನವಿ ಮಾಡೋದಿಷ್ಟೇ, ನಿಮಗೆ ಹೋರಾಟ ಮಾಡೋದಕ್ಕೆ ಹಕ್ಕಿದ್ದೇ ಇರ್ತದೆ, ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಇರ್ತದೆ, ರಾಜ್ಯ ಭವಿಷ್ಯ ಅವರು ಕೂಡ ಹೋರಾಟದ ಮೂಲಕ ಕಾಪಾಡ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಥರದ ಅಡಚಣೆ ಅವ್ರು ಮಾಡೋದಿಲ್ಲ ಅಂಥೇಳಿ, ನೀವು ಎಕ್ಸಾಮಿಗೆ ಹೋಗಬೇಡ ಅಂಥೇಳಿ ಯಾವುದೇ ಹೋರಾಟಗಾರರು ಕೂಡ ಮಕ್ಕಳಿಗೆ ಹೇಳೋದಿಲ್ಲ, ಅದು ನನಗೆ ಗೊತ್ತಿದೆ. ಮರಾಠಿ ಪುಂಡರಿಗೆ ಕನ್ನಡ ಸಂಘಟನೆಗಳ ಕೌಂಟರ್. ಮರಾಠಿ ಪುಂಡರಿಗೆ ಕನ್ನಡ ಸಂಘಟನೆಗಳು ಕೌಂಟರ್ ಕೊಟ್ಟಿವೆ. ಕಲಬುರಗಿಯ ಆಳಂದ ಚೆಕ್ ಪೋಸ್ಟ್ ಬಳಿ ಮಹಾರಾಷ್ಟ್ರದ ಬಸ್ ಚಾಲಕನಿಗೆ ಸನ್ಮಾನ ಮಾಡಲಾಗಿದೆ. ಬಸ್ ಮೇಲೆ ಕನ್ನಡ ಧ್ವಜ ಕಟ್ಟಿ ಬಸ್ಗೆ ಕಪ್ಪು ಮಸಿ ಬಳಿದು ಕಿಡಿಕಾರಿದ್ರು. ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ನಿರ್ಲಕ್ಷ್ಯ. ಗಡಿ ವಿವಾದಗಳಿಗೆ ಸಚಿವರನ್ನ ನೇಮಕ ಮಾಡುವುದು ವಾಡಿಕೆ. 2018ರವರೆಗೂ ಸಿಎಂ ಸಿದ್ದರಾಮಯ್ಯನವರ ಅಂದಿನ ಸರ್ಕಾರ ನೇಮಕ ಮಾಡಿತ್ತು. ಆದರೆ ಕಳೆದ 7 ವರ್ಷದಿಂದ ಗಡಿ ಸಚಿವರನ್ನ ನೇಮಕ ಮಾಡಿಲ್ಲ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ತಮ್ಮ ಅಧ್ಯಕ್ಷತೆಯಲ್ಲಿ 2 ಸಚಿವರನ್ನೊಳಗೊಂಡ ಉನ್ನತ ಸಮಿತಿ ಕೆಲಸ ಮಾಡ್ತಿದೆ. ಇತ ರಾಜ್ಯ ಸರ್ಕಾರದಲ್ಲಿ ಈ ಹುದ್ದೆಯೇ ಇಲ್ಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.